ರಾಜ್ಯಪಾಲರ ಕುತಂತ್ರದಿಂದಲೇ ಬಿಜೆಪಿಯಲ್ಲಿ ಬಿಕ್ಕಟ್ಟು ಎದುರಾಗಿತ್ತು ಅಂತ ಸಿಎಂ ಯಡಿಯೂರಪ್ಪ ಆರೋಪಿಸಿದ್ದಾರೆ. ರಾಜ್ಯಪಾಲರ ವರದಿಯನ್ನ ಕೇಂದ್ರ ಸರ್ಕಾರ ತಿರಸ್ಕರಿಸುವ ಮೂಲಕ ಬಿಕ್ಕಟ್ಟು ನಿವಾರಣೆಯಾಗಿದೆ ಎಂದ ಅವರು ಇನ್ಮುಂದೆ ಆಪರೇಷನ್ ಕಮಲ ಮಾಡೋದಿಲ್ಲ ಅಂತ ಪ್ರಕಟಿಸಿದ್ರು. ಸುವರ್ಣ ನ್ಯೂಸ್ಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಮಾತನಾಡಿದ ಅವರು ದೇವೇಗೌಡರ ವಿರುದ್ಧ ಹರಿಹಾಯ್ದ್ರು. ಸ್ಪೀಕರ್ ಬೋಪಯ್ಯ ರಾಜೀನಾಮೆ ನೀಡುವ ಪ್ರಶ್ನೆ ಇಲ್ಲ ಅಂತಂದ್ರು. ಸಿಎಂ ಜೊತೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾತು ನಡೆಸಿದ ಸಂದರ್ಶನ ಇಲ್ಲಿದೆ. 6 ತಿಂಗಳ ಅವಧಿಯಲ್ಲಿ ರಾಜ್ಯಪಾಲರ ರಾಷ್ಟ್ರಪತಿ ಆಡಳಿತ ಬಗೆಗಿನ ಶಿಫಾರಸು 2ನೇ ಬಾರಿ ತಿರಸ್ಕೃತಗೊಂಡಿದೆ. ಮುಖ್ಯಮಂತ್ರಿ ಯಡಿಯೂರಪ್ಪನವರು ದೆಹಲಿಯಲ್ಲಿದ್ದಾರೆ. ಮುಖ್ಯಮಂತ್ರಿಗಳೇ, ನಿನ್ನೆಯ ಕೇಂದ್ರ ಸರ್ಕಾರದ ನಿರ್ಣಯದ ಬಗ್ಗೆ ಏನಂತ ಪ್ರತಿಕ್ರಿಯಿಸ್ತೀರಿ? ನಾನು ಈಗಾಗಲೇ ಹೇಳಿದ್ದೇನೆ, ಇದು ಸಂವಿಧಾನಕ್ಕೆ, ಪ್ರಜಾತಂತ್ರಕ್ಕೆ ಸಿಕ್ಕಂಥ ಜಯ. ಬಹುಶಃ ಈ ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಆಯ್ಕೆಯಾಗಿರುವಂಥ ಯಾವುದೇ ವ್ಯಕ್ತಿ ಉನ್ನತ ಸ್ಥಾನದಲ್ಲಿದ್ದಾಗ ಆ ಸಂವಿಧಾನದ ಚೌಕಟ್ಟಲ್ಲಿ ಕೆಲಸ ಮಾಡಬೇಕು. ಆ ಮೇಲ್ಪಂಕ್ತಿಯನ್ನು ಈ ದೇಶದ ಪ್ರಧಾನಿ ಮತ್ತು ಗೃಹ ಸಚಿವರು ಮಾಡಿದ್ದಾರೆ. ಅದಕ್ಕಾಗಿ ನಾನು ಜನತೆಯ ಪರವಾಗಿ ನನ್ನ ಅಭಿನಂದನೆ ಈ ಸಂದರ್ಭದಲ್ಲಿ ಅವರು ಸಲ್ಲಿಸ್ತಾ ಇದ್ದೇನೆ. ಇದು ನನ್ನ ಗೆಲುವಲ್ಲ, ದೇಶದ ಜನತೆಗೆ ಸಿಕ್ಕಂಥ, ಸಂವಿಧಾನಕ್ಕೆ ಸಿಕ್ಕಂಥ ಜಯ ಅಂತ ನಾನು ಭಾವಿಸಿದ್ದೇನೆ. ಮುಖ್ಯಮಂತ್ರಿಗಳೇ, ರಾಜ್ಯಪಾಲ HR ಭಾರದ್ವಾಜ್ ಕಳೆದ 6 ತಿಂಗಳಿನಿಂದ ಅನೇಕ ಬಾರಿ ನಿಮ್ಮ ಸಚಿವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಕೇಳಿರ್ತಕ್ಕಂಥ ಅಭಿಪ್ರಾಯ ಇರ್ಬೋದು, ಅಲ್ಲಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು ಕಳೆದ ರವಿವಾರದವರೆಗಿನ ರಾಷ್ಟ್ರಪತಿ ಆಡಳಿತದ ಶಿಫಾರಸು. ಯಾಕೆ ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತೆ, ಅಥವಾ ಇದರಲ್ಲಿ ಸರ್ಕಾರದ್ದು ತಪ್ಪಿದೆಯಾ ಅಂತಕ್ಕಂಥ? ರಾಜ್ಯಪಾಲರಿಗೆ ಒಂದು ಹುಚ್ಚಿಡಿದಿದೆ. ಹೇಗಾದರೂ ಮಾಡಿ ಪ್ರೆಸಿಡೆಂಟ್ ರೂಲ್ ತಂದು ಒಂದು 6 ತಿಂಗಳು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುರ್ಚಿನಲ್ಲಿ ಕುಂತ್ಕೊಂಡು ತನ್ನ ಒಂದು ಸರ್ವಾಧಿಕಾರಿಯಂತೆ ತನ್ನ ಅಧಿಕಾರವನ್ನು ಚಲಾವಣೆ ಮಾಡಬೇಕು ಅನ್ನೋ ಹುಚ್ಚಿತ್ತು. ಆ ಹುಚ್ಚು ಇವತ್ತಿಂದ ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದಾನೆ. ಮತ್ತು ಈ ಸಂದರ್ಭದಲ್ಲಿ ಈ ರೀತಿ ಸಂವಿಧಾನವನ್ನು ಎತ್ತಿಡಬೇಕಾದಂಥ ರಾಜ್ಯಪಾಲರು ನಡ್ಕೊಂಡಿರುವಂಥ ರೀತಿ ಅಕ್ಷಮ್ಯ ಅಪರಾಧ. ಇಂಥ ರಾಜ್ಯಪಾಲರು ಯಾವುದೇ ಕಾರಣಕ್ಕೆ ಮುಂದುವರಿಬಾರ್ದು. ಪ್ರಧಾನಿಯವರು ತಕ್ಷಣ ರಾಜ್ಯಪಾಲನ ಹಿಂತೆಗೊಳ್ಳೋವರೆಗೂ ನಾವು ಹೋರಾಟ ಮುಂದುವರಿಸ್ತಾರೆ. ಮುಖ್ಯಮಂತ್ರಿಗಳೇ, ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳುವ ಪ್ರಶ್ನೆ ಬಂದಾಗ ಸ್ಪೀಕರ್ ಬಗ್ಗೆಯೂ ಕೂಡ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಯಾಕಂದರೆ ಸುಪ್ರೀಂ ಕೋರ್ಟ್ನ ತೀರ್ಪಿನಲ್ಲಿ ಸ್ಪೀಕರ್ ನಡ್ಕೊಂಡಿರ್ತಕ್ಕಂಥ ರೀತಿ ಬಗ್ಗೆ ಕೆಲ ಉಲ್ಲೇಖಗಳಿವೆ ಅಂತ. ನಾನು ಸುಪ್ರೀಂ ಕೋರ್ಟಿನ ತೀರ್ಮಾನವನ್ನು ಟೀಕೆ ಮಾಡೋದಿಲ್ಲ. ಯಾವುದೇ ಕಾರಣಕ್ಕೆ ಇಷ್ಟೊಂದು ಒಳ್ಳೆಯ ಕೆಲಸ ಮಾಡ್ತಿರುವಂಥ ಚಿಕ್ಕ ವಯಸ್ಸಲ್ಲಿ ಒಬ್ಬ ಸ್ಪೀಕರ್ ಕರ್ನಾಟಕದಲ್ಲಿ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅಂಥವ್ರನ್ನ ಕೈ ಬಿಡೋ ಪ್ರಶ್ನೆ ಇಂದೂ ಇಲ್ಲ, ಮುಂದೂ ಇಲ್ಲ. ಮುಖ್ಯಮಂತ್ರಿಗಳೇ, ಕಾಂಗ್ರೆಸ್ ನಾಯಕರು ಒಂದು ರಾಜಕೀಯ ಹೋರಾಟವನ್ನು ದೆಹಲಿಯಲ್ಲಿ ಮಾಡಿದ್ರು, ವಿಫಲಗೊಂಡರು. ದೇವೇಗೌಡರು ತಂತ್ರಗಾರಿಕೆಯ ರಾಜಕಾರಣವನ್ನು ದೆಹಲಿಯಲ್ಲಿ ಮಾಡಿದ್ರು, ಅವರು ಕೂಡ ವಿಫಲಗೊಂಡರು. ದೇವೇಗೌಡರು ತಂತ್ರಗಾರಿಕೆ ಮಾಡಲಿಲ್ಲ, ಕುತಂತ್ರ ಮಾಡಿದ್ರು. ಅವರೆಂದೂ ಸಹ ಯಾರನ್ನು ನೆಮ್ಮದಿಯಿಂದ ಇರಕ್ಕೆ ಬಿಡಲಿಲ್ಲ. ರಾಮಕೃಷ್ಣ ಹೆಗಡೆ ಅವ್ರನ್ನ ಬಿಡಲಿಲ್ಲ, JH ಪಟೇಲ್ನ ಬಿಡಲಿಲ್ಲ, ಬೊಮ್ಮಾಯಿ ಅವರು ಬಿಡಲಿಲ್ಲ, ಸ್ವತಃ SM ಕೃಷ್ಣನ್ ಬಿಡಲಿಲ್ಲ. ಧರ್ಮಸಿಂಗವನ್ನು ಮುಖ್ಯಮಂತ್ರಿ ಮಾಡಿ ತನ್ನ ಬೇಳೆ ಬೇಯಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಇಂಥವ್ರು ಈ ದೇಶದ ಪ್ರಧಾನಿಯಾಗಿದ್ದು ದುರ್ದೈವ ಅಂತ ನಾನು ತಿಳ್ಕೊಂಡಿದ್ದೆ. ಮುಖ್ಯಮಂತ್ರಿಗಳೇ, ಕಡೆಯ ಪ್ರಶ್ನೆ, ಇನ್ನಾದರೂ ಈ ಅತಿಯಾಗಿರ್ತಕ್ಕಂಥ ರಾಜಕೀಯ ಆಪರೇಷನ್ ಕಮಲ ಇದು ನಿಲ್ಲುತ್ತಾ ಅಂತಕ್ಕಂಥ ಭರವಸೆಯನ್ನು ರಾಜ್ಯ ಜನರಿಗೆ ಕೊಡ್ತಾರೆ? ನಾವೆಂದೂ ಆಪರೇಷನ್ ಕಮಲ ಮಾಡಿಲ್ಲ. ಆ ರೀತಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು ನನ್ನ ಅಧಿಕಾರಕ್ಕೆ ಬಂದ ದಿವಸದಿಂದ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ JDSನವರು. ನಾನು ಯಾವುದೇ ಕಾರಣಕ್ಕೆ ಆಪರೇಷನ್ ಕಮಲಕ್ಕೆ ಅವಕಾಶ ಕೊಡದೇ ನಾನು ನಿರಾಳವಾಗಿ ಜನ ನಿಟ್ಟುಸಿರು ಬಿಟ್ಟು ರಾಜ್ಯದ ಕೆಲಸ ಮಾಡೋ ಕಡೆ ಗಮನ ಕೊಡ್ತೇನೆ. ಮುಖ್ಯಮಂತ್ರಿಗಳೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ನಮಸ್ಕಾರ. ಕ್ಯಾಮರಾಮನ್ ಕೈಲಾಶ್ ಗೌರ್ ಜೊತೆಗೆ ಪ್ರಶಾಂತ್ ನಾತು, ಸುವರ್ಣ ನ್ಯೂಸ್ 24x7 ನವದೆಹಲಿ.